ಕಾಡಿನವಳಲ್ಲ. ಅಂದ್ರೆ ಕಾಂತಾರದವಳಲ್ಲ. ಕಾಂತಾರದವಳಲ್ಲ. ಮತ್ತೆ ಕಾಂತಾರದಲ್ಲಿದ್ದಾರಂತೆ. ಸಣ್ಣಗಿರುವವಳು ಉಳಿದ್ದಾಂತೆ. ಸಣ್ಣಗಿರುವವಳು ವಿಶೇಷತೆ. ಅವಳಲ್ಲಿ ಮತ್ತೊಬ್ಬಳಿದ್ದಾಳೆ. ಹೇಗೆ? ಅವಳು ಏನು ಅಂತ ಹೇಳಿದ್ರೆ ಹೇಗೆ? ಅವಳು ಹೇಳಿದ್ದು ಏನು? ಬೇರೆ ಯಾವುವಲ್ಲ, ಸೊಪ್ಪು. ಸೊಪ್ಪು ಅಂತ ಹೇಳಿದ್ರೆ ಈ ಕಾಡಿನಲ್ಲಿ ಸೊಪ್ಪು ಇರ್ತದಲ್ಲ, ಆ ಸೊಪ್ಪಂತೆ. ಅಲ್ಲ, ಬರುವುದೇ ಹೌದು ಅಂತಿದ್ರೆ ನಮ್ಗ ಸಮಸ್ಯೆ ಇಲ್ಲ, ಹೇಳುವಂತೂ ಏನ್ ತೊಂದರೆ ಇಲ್ಲ. ನಮ್ ಜಾತಿ ಮಗು ಒಬ್ಬ ಇದ್ದ, ಇದ್ದದ್ರಲ್ಲೇ ಹೀಗಂತೆ ಇರ್ತ. ಹೌದಾ? ಹಾಗಾಗಿ ಅವನಿಗೊಂದು ಸ್ವಲ್ಪ ಕೊಡು. ಹೌದಾ? ಹಾಗಾಗಿ ನಾನು ಕಾಡಿನವಳಲ್ಲ, ನಾಡಿನವಳು. ಸರಿ, ಇಲ್ಲಿ ಇರುವುದಕ್ಕೆ ಕಾರಣವೇ ಬೇರೆ ಎನ್ನುವಲ್ಲ. ಏನು? ನನ್ನ ಕತೆ ಕೇಳಿದ್ರೆ ನೀವು ವ್ಯಥೆ ಪಡ್ತೀರಿ. ಹೌದಾ? ನನ್ನ ಬಾಳಿನ ಕತೆ. ಅಂತ ಕಥೆಯ? ಅಂತ ಕಥೆಯನ್ನು ನೋಡುವ, ಎಂತದಾದ್ರೂ ಕೇಳಿಬಿಡುವ. ನಾನು ಮದುವೆ ಆಗಿ ಮದುವೆ ಆಗಿದೆ. ನನಗೆ ಮದುವೆ ಆಗಿದೆಯಾ? ನಮಗೆ ತೊಂದರೆ ಇಲ್ಲ, ಮದುವೆ ಆಗಿದೆ. ಆದ್ರೆ ಮದುವೆಯಾಗಿ 3 ದಿವಸದಲ್ಲಿ ನನ್ನ ಗಂಡ ಇಹಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ರು. ಇಲ್ಲ, ಹೋಗ್ಲಿ ಬಿಡು, ರಗಳೆ ಇಲ್ಲ. ನಿಮ್ಗೆ ಹೋಗ್ಲಿ ಬಿಡು, ರಗಳೆ ಇಲ್ವ? ಅಲ್ಲಲ್ಲ, ನಿಮಗೇನು ತೊಂದರೆ ಆಗಲಿಲ್ಲ. ನನಗೇನು ತೊಂದರೆ ಆಗಲಿಲ್ಲ. ಆದ್ರೆ ನೀನು ಸಾರ್ಥಕತೆ ಪಡಿಸಿಕೊಳ್ಳಬೇಕೆಂತ ಆದ್ರೆ. ಅಂದ್ರೆ ಇದೆಲ್ಲ ಆದದ್ದು ಮದುವೆ ಬಾಲ್ಯದಲ್ಲಿ. ನಾನು ಬಾಲ್ಯ ವಿಧವೆ. ಓಹೋ, ಬಾಲ್ಯ ವಿವಾಹ ಆದದ್ದು ನಿನಗೆ? ಹೌದು. ಇದು ಗಂಡ ಕಳೆದುಕೊಂಡಂತ ಕಾರಣಕ್ಕಾಗಿ ಯಾವುದು ಬೇಡ, ಸಂಸಾರವೂ ಬೇಡ, ಯಾವುದು ಗೊಡವೆ ಬೇಡ ಎನ್ನುವಂತ ಉದ್ದೇಶಕ್ಕಾಗಿ ಜಾವಾಲಿ ಆಶ್ರಮವನ್ನು ಸೇರಿದೆ. ಜಾವಾಲಿ ಮಹರ್ಷಿಗಳ ಆಶ್ರಮವನ್ನು ಸೇರಿದಂತ ಹೊತ್ತಿಗೆ ಅವರೊಂದು ಆಶ್ರಯವನ್ನು ಕೊಟ್ಟು ಅವರ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದವಳು ನಾನು. ಶಿವನ ಪೂಜೆಯನ್ನು ಮಾಡಿ ಶಿವನ ಸನ್ನಿಧಾನವನ್ನು ಸೇರಬೇಕು, ಶಿವನೊಳಗೆ ಆಯ್ಕೆಯಾಗಬೇಕೆನ್ನುವಂತ ಉದ್ದೇಶಕ್ಕಾಗಿ ಕಾಯ್ತಾ ಇದ್ದವಳು ಇವರಿಗೆ. ಓಹೋ, ಹಾಗಿದ್ರೆ ನಿಮ್ಮ ಬದುಕಿನ ಕತೆ ಹೀಗೆ. ಇನ್ನು ನನ್ನ ಕತೆ ಗೊತ್ತುಂಟ ನಿಮಗೆ? ನನ್ನ ಕಥೆಯು ಇದೇ ರೀತಿ. ನನಗೂ ಬಾಲ್ಯ ವಿವಾಹವಾಗಿತ್ತು. ಹೌದಪ್ಪ, ಆ ಕಾಲದಲ್ಲೇ ನಾನು ಮದುವೆಯಾಗಿ 3 ದಿವಸಕ್ಕೆ ನನ್ನ ಹೆಂಡತಿಯು ಸತ್ತು. ಹೌದಾ? ಹೋಗ್ಲಿ ಬಿಡಿ, ರಗಳೆ ಇಲ್ಲ ಅಲ್ವಾ? ಯಾಕೆ ರಗಳೆ ಇಲ್ಲ? ಈಗ ನೀ ಮದುವೆಯಾಗಿ 3 ದಿವಸಕ್ಕೆ ನಿನ್ನ ಗಂಡನನ್ನು ಕಳ್ಕೊಂಡೆ, ನಾ ಮದುವೆಯಾಗಿ 3 ದಿವಸಕ್ಕೆ ನನ್ನ ಹೆಂಡತಿ ಕಳ್ಕೊಂಡೆ. ಹೊಂದಾಣಿಕೆ ಉಂಟಾ ಅಲ್ವಾ? ಈ ನಮ್ಮಿಬ್ರು ಕಷ್ಟ ಆ ಬ್ರಹ್ಮನಿಗೆ ಗೊತ್ತಾಯ್ತು. ಯಾಕೆ ಸುಮ್ಮನೆ ಇವರಿಬ್ರು ಕಷ್ಟಪಡ್ತಾ ಇರ್ಬೇಕು ಬದುಕಿನಲ್ಲಿ, ಇನ್ನಾದ್ರೂ ಸುಖಿಸ್ಲಿ ಎನ್ನುವ ಕಾರಣಕ್ಕಾಗಿ ನಮ್ಮಿಬ್ಬರನ್ನ ಮುಖಾಮುಖಿಗೊಳಿಸಿದ. ನಾನು ನೀನು ಮದುವೆ ಆಗಿ ಒಂದು ಸಂಸಾರ ಮಾಡಿ ಬಿಡುವ. ಏನಂತೀರಿ? ಎಂತ ಮಾತಾಡುವುದು? ಈ ರೀತಿಯಾಗಿ ಮಾತನಾಡುವುದ? ನೀವು ಜಾತಿ ಮಕ್ಕಳು ಅಂದ್ರೆ ಬೇರೆ ಯಾರಾದ್ರೂ ಮಾತಾಡ್ತೇವೆ. ಆದ್ರೆ ಜಾತಿ ಮಗ ಎನ್ನುವಂತ ಉದ್ದೇಶಕ್ಕಾಗಿ ಸಲಿಗೆಯಿಂದ ಮಾತನಾಡಿದ್ರೆ ಈ ರೀತಿಯಾಗಿ ಮಾಡ್ತೀರಂತಾದ್ರೆ ಸುಮ್ಮನೆ ಬಿಡುವುದಿಲ್ಲ ನಿಮ್ಮನ್ನು. ಯಾರು ಜಾತಿ ಮಗ? ನಾನ? ಇದಂದ್ರೆ ನಮ್ಗೆ ಆಗುದೇ ಇಲ್ಲ. ಆದ್ರೂ ನಿಮ್ ಸಲುವಾಗಿ ಬೇಕು ಅಂತ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ನಾನು ಹಾಗಾಗಿ ನೀನು ನನ್ನನ್ನ ಸೇರುದಿಲ್ಲ. ಪರಮೇಶ್ವರನ ಈಶ್ವರ ಉಂಟ, ನಾನಿದ್ದೇನವಾ? ಸುರವಿಯ ಮುಗಿಗೆ ಮದಗ ಜಗಾಮಿನಿ ನಿರ್ಗೌವನವ ಶಿವನದೊಳಗೆ
ಪತಿ ಮಕ್ಕಳು ಸಂತೋಷ ಆಯ್ತಾ ಹೇಗೆ ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಬಿಡ್ಲಿಕ್ಕೆ ಉಂಟಾ